ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಹೀಗೆ ನಡೆದಿರ್ತಕ್ಕಂಥ ಹಲವಾರು ಪ್ರಚಲಿತವಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವೊಂದು ಮಾಹಿತಿ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಈಗ 15,000 ಆಗಿರ್ತಕ್ಕಂತಹ ಶಾಲಾ ಏನು ಹಂತದಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನೋದು, ಅದರಲ್ಲಿ 3 ರೀತಿಯಾಗಿರ್ತಕ್ಕಂಥ ಈಗ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಜೊತೆಗೆ ಕೆಲವೊಂದು ವಾರದ ಹಿಂದೆ ಏನ್ ಮಾಡಿದ್ರು, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಕೂಡ 2,500 ನಾವು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ. ಅಂದ್ರೆ 1ನೇ ತರಗತಿದ್ದೂ ಕೂಡ ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಂಪ್ಯೂಟರ್ ಶಿಕ್ಷಕರು ಕೂಡ ನಾವು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅನ್ನೋದು ಅವರು ಸ್ಪಷ್ಟನೆ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ದೈಹಿಕ ಶಿಕ್ಷಕರನ್ನು ಕೂಡ ಕೊಟ್ಟಿದ್ದಾರೆ. ಏನು ಫಿಸಿಕಲ್ ಎಜುಕೇಶನ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರನ್ನು ಕೂಡ ನಾವು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಚಿತ್ರಕಲಾ ಆಗಿರ್ಬೋದು, ಅವನು ಕೂಡ ನಾವು ನೇಮಕ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಅದರಲ್ಲಿ ಜೊತೆಗೆ ಈಗ ಒಂದು ಏನಪ್ಪಾ ಅನ್ನೋದಾದ್ರೆ, ಈ 15,000 ಅಷ್ಟು ನೋಟಿಫಿಕೇಶನ್ ಕರೀತಾರ ಅನ್ನೋದೇ ಒಂದು ಏನಪ್ಪಾ ಅಂದ್ರೆ ವಿಷಯ ಅಂತ ಹೇಳ್ಬೋದು. ಆಗ್ಬೋದು ಅಥವಾ ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಇವನ್ನ ಸಪರೇಟ್ ಆಗಿ ಕರಿಬಹುದು. 15,000ಗಳಲ್ಲಿ ಸೆಡ್ಸ್ ಅಂದ್ರೆ ಬಿಡ್ಬೋದು, ಅಥವಾ ಇವನ್ನ ಎಕ್ಸ್ಟ್ರಾ ಪ್ರಮಾಣದಲ್ಲಿ ಬಿಡ್ಬೋದು. ಈಗ ಕಂಪ್ಯೂಟರ್ ದೈಹಿಕ ಶಿಕ್ಷಕರು ಅನ್ನೋದು ಸಪರೇಟ್ ಆಗಿ ಕರಿಬಹುದು. ಈ ಫಸ್ಟ್ ಏನು ಸ್ಪಷ್ಟನೆ ಕೊಟ್ಟಿದ್ರು, ಈ HSR, GPSR ಮತ್ತು PSR ಹುದ್ದೆಗಳನ್ನು ನಾವು ಕರಿತೀವಿ ಅನ್ನೋದು ಏನ್ ಕೊಟ್ಟರು, 15,000 ಶಿಕ್ಷಕರಲ್ಲೇ ಕರಿಬಹುದು ಅಂತ ನಾನು ಹೇಳ್ತೀನಿ. ಜೊತೆಗೆ ನೋಡ್ಬೋದು, ಇದಕ್ಕೆ HSR ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹಲವಾರು ರೀತಿಯಾಗಿರ್ತಕ್ಕಂತಹ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಹಲವಾರು ಸ್ನೇಹಿತರು ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಗಳನ್ನು ತಗೊಂಡಿದ್ದಾರೆ ಕೇವಲ 50 ರೂಪೀಸ್ಗೆ. ಅವನ್ನ ನೀವು ಓದಿ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಗೆ ಡೈಲಿ ನಿತ್ಯದ ಕೂಡ ನಾವು ಅಪ್ಡೇಟ್ ಕೊಡ್ತೀನಿ. ಏನ್ ಕಮ್ಯುನಿಟಿ ಗ್ರೂಪ್ ನಲ್ಲಿ ನಾನು ಏನ್ ನೋಟ್ಸ್ ಇಸ್ಕೊಂಡಿದ್ರು ಎಲ್ಲರೂ ಅವ್ರನ್ನಷ್ಟು ಕಮ್ಯುನಿಟಿ ಗ್ರೂಪ್ ಅಂದ್ರೆ ನೋಟ್ಸ್ ತಗೊಂಡ್ರೆ ಅಷ್ಟೇ ನಾವು ಅಲ್ಲಿ ಜಾಯಿನ್ ಮಾಡ್ಸ್ಕೊಂತೀವಿ ಅಂತ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಸಪರೇಟ್ ಆಗಿರ್ತಕ್ಕಂಥ ಜಾಯಿನ್ ಲಿಂಕ್ ಅನ್ನು ಕಳಿಸ್ತೀನಿ. ಅವರು ಅದಕ್ಕೆ ಜಾಯಿನ್ ಆಗ್ಬಹುದು ಅಂತ ಹೇಳ್ಬೋದು. ಅದಕ್ಕೆ GPSR ನೋಡ್ಬೋದು, GPSR ಎಕ್ಸಾಮ್, HSR ಫಸ್ಟ್ ಹೇಳ್ತಾ ಹೋಗ್ತೀನಿ. HSR ಎಕ್ಸಾಮ್ ಯಾವುದೇ ಕ್ವಾಲಿಫೈ ಇಲ್ಲ ಅಂತ ಹೋಗಿದ್ದೀನಿ. ನಾವು ಪದೇ ಪದೇ ಯಾಕೆ ಹೇಳ್ಬೇಕು ಅನ್ನೋದಾದ್ರೆ, ಈಗ ಹೊಸದಾಗಿ ನೋಡ್ತಿರೋ ಎಲ್ಲ ಸ್ನೇಹಿತರು ಮತ್ತೆ ಕಾಮೆಂಟ್ ಗಳನ್ನ ಹಾಕ್ತಾರೆ. HSR ಗೆ ಯಾವ ರೀತಿ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬೇಕು ಅನ್ನೋದು, ನೋ ಕ್ವಾಲಿಫಿಕೇಶನ್ ಎಕ್ಸ್ಟ್ರಾ, ಓನ್ಲಿ B.Ed ಆಗಿರ್ಬೇಕು. ನೀವು B.Ed ಏನಾದ್ರೂ ಮುಗಿಸಿದ್ರೆ ಯಾವ ಟೈಮ್ ನಲ್ಲಿ ಎಕ್ಸಾಮ್ ಹಾಕ್ಬೋದು. HSR ಎಕ್ಸಾಮ್ ಯಾವುದೇ ರೀತಿಯಾಗಿರ್ತಕ್ಕಂಥ ಅದಕ್ಕೆ C&R ರೂಲ್ಸ್ ಹಳೇದು ಏನ್ ಬಿಡ್ತು ಅದೇ ರೀತಿಯಾಗಿರ್ತಕ್ಕಂಥ 90 CET ಪರ್ಸೆಂಟೇಜ್, ಇನ್ನೇನು 10% ನಿಮ್ದು ಡಿಗ್ರಿ B.Ed ತಗೊಂಡು ಅವರು ಏನ್ ಮಾಡ್ತಾರೆ, ಪರೀಕ್ಷೆಯನ್ನು ನಡೆಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು TET ಪಾಸ್ ಆಗಿಲ್ಲ, ನಾನು ಶಿಕ್ಷಕರ ನೇಮಕಾತಿ ಬರೋರು ನಾನೇನು ಆಗಲ್ಲ ಅನ್ನೋರಿಗೆ ಒಂದು ಮೋಟಿವೇಶನ್ ಅದು HSR ಎಕ್ಸಾಮ್ ಅಂತ ಹೇಳ್ಬೋದು. ಕೆಲವೊಬ್ರು PU ಲೆಕ್ಚರ್ಸ್ ಓದ್ತಿದಾರ, ಅವರು ಕೂಡ HSR ಎಕ್ಸಾಮ್ ಬರೀಬಹುದು. ದಯಮಾಡಿ ನೋಡಿ. ಯಾಕೆ HSR ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದಾದ್ರೆ, ಈಗ ಮೊನ್ನೆ ನಡೆದಿರ್ತಕ್ಕಂತಹ ಏನಪ್ಪಾ ಅಂದ್ರೆ ಬಡ್ತಿ ಕೊಟ್ರು ಪ್ರಮೋಷನ್. HSR ಎಕ್ಸಾಮ್ ನಲ್ಲಿ 7 ವರ್ಷ ಅಥವಾ 10 ವರ್ಷ ಏನ್ ಕೆಲಸ ಮಾಡಿದ್ರು ಅವರು ಪ್ರಮೋಷನ್ ಗೆ ಹೋಗ್ತಾರೆ. ಏನೇ PU ಲೆಕ್ಚರ್ಸ್ಗೆ, ಉಪನ್ಯಾಸಕರಿಗೆ ಇಷ್ಟು % ಅಂತ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಅವ್ರಿಗೊಂದು 100 ಮಾರ್ಕ್ಸ್ಗೆ ಪರೀಕ್ಷೆ ನಡೆಸ್ತಾರೆ. ಅವ್ರಿಗೇನ್ ಅರ್ಹತೆ ಇದೆಯೋ ಅದನ್ನ ಎಕ್ಸಾಮ್ ಬರೆದು ಸೀದಾ ಪ್ರಮೋಷನ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ PU ಲೆಕ್ಚರ್ಸ್ ಏನೋ ಆಸೆ ಇರುತ್ತೋ, ನಾನು ಉಪನ್ಯಾಸಕರ ಹುದ್ದೆ ಆಗ್ಬೇಕು ಅನ್ನೋರು ಕೂಡ HSR ಎಕ್ಸಾಮ್ ಬರೀರಿ. ನೀವು ಪಾಸ್ ಆದ್ರೆ ಇಷ್ಟು ವರ್ಷ ಅಂತಹ ನೀವು ಏನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮ್ PU ಲೆಕ್ಚರ್ಸ್ಗೆ ಸೀದಾ ಡೈರೆಕ್ಟ್ ಆಗಿ ಪ್ರಮೋಷನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ನೀವು ಒಂದು ಗೌರ್ಮೆಂಟ್ ಆಗಿರ್ತಕ್ಕಂಥ ಇಟ್ಕೊಂಡ್ರೆ ಅಲ್ಲಿ ಪ್ರಮೋಷನ್ಗಳು ಆಗ್ತಿರ್ತವೆ, ಸ್ಯಾಲ್ರಿನೂ ಇನ್ಕ್ರೀಸ್ ಆಗ್ತಿರ್ತೈತಿ. ಹಾಗಾಗಿ ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ GPSR ಬರೋದಾದ್ರೆ ಹೇಳ್ತಾ ಹೋಗಿದ್ದೀನಿ, TET ಪ್ಲಸ್ ಅಲ್ಲಿ ಫಿಲ್ಟರ್ ಆಗುತ್ತೆ. HSR ಎಕ್ಸಾಮ್ ಬರೋರು GPSR ಎಕ್ಸಾಮ್ ಎಲ್ಲ ಬರೋಕ್ಕಾಗಲ್ಲ. ಯಾಕಂದ್ರೆ ಪೇಪರ್ 2 ಏನಿದೆಯೋ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪತ್ರಿಕೆ 2 ಅನ್ನು ಪಾಸ್ ಮಾಡಲೇಬೇಕು, ಅದು ನಿಯಮ. ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾದ್ರೂ ನೀವು ಪೇಪರ್ 2 ಪಾಸ್ ಆಗಿರ್ಬೇಕು, ಅಥವಾ ನಮ್ಮ ಸ್ಟೇಟ್ ಅಲ್ಲಿ ಏನ್ ಕಾರ್ TET ಅಂತ ಕರಿತೀವಲ್ಲ ಅದನ್ನ ಪಾಸ್ ಮಾಡಿದವರು ಈ ಪರೀಕ್ಷೆ ನಡೀಬಹುದು. ಈ GPSR ಏನ್ 15,000 ಶಿಕ್ಷಕರ ನೇಮಕಾತಿ ಬರೆದ್ರು. ಏನ್ 2022-23 ಏನ್ ನೋಟಿಫಿಕೇಶನ್ ಕರೆದ್ರು, ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ತೊಂದರೆಗಳನ್ನು ಎದುರಿಸಿದ್ರು. ಏನಪ್ಪಾ ಅನ್ನೋದಾದ್ರೆ, ಕೆಲವೊಂದು ಡಿಸ್ಟಿಕ್ ಅವರು ಆರ್ಸಿ ಹಾಕ್ಸಿದ್ರು, ಕೆಲವೊಂದು ಪರ್ಸೆಂಟೇಜ್ ಗಳನ್ನ ಆದ್ರೂ ಎಷ್ಟು ಅವ್ರು ಹೋಗಿಲ್ಲ. ಕೆಲವೊಬ್ರು ಪರ್ಸೆಂಟೇಜ್ ಕಡಿಮೆ ಇದ್ರು ಕೆಲವೊಂದು ಡಿಸ್ಟಿಕ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ನೋಡಿ, ಅದು ಕೂಡ ಏನಾಗುತ್ತೆ, ಡಿಸ್ಟಿಕ್ನು ಬಹಳ ಏನಂದ್ರೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ಏನ್ ಎಲ್ಲರಿಗಿಂತ ಸ್ವಲ್ಪ ಅವರೇಜ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ ತಗೊಳ್ರಿ. 75 ಲೆಕ್ಕಕ್ಕೆ ನೀವು ಅಥವಾ 72-3 ಹೆಚ್ಚಿಗೆ ಆಗಿರ್ತಕ್ಕಂಥ ಪ್ರಮಾಣವನ್ನು ನೀವು
ಪರ್ಸೆಂಟೇಜ್ ಮಾಡೋ ಲೆಕ್ಕಕ್ಕೆ ಇರ್ಬೇಕು. ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಿಗೆ, ಪೋಸ್ಟ್ ಬಹಳ ಇದ್ದಾಗೆ ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಕಾಂಪಿಟೇಷನ್ ನಿಲ್ತೈತಿ. ಕಡಿಮೆ ಪೋಸ್ಟ್ಗಳು ಇದ್ರೆ ಹೆಚ್ಚಿಗೆ ಇರ್ತಕ್ಕಂಥ ಪರ್ಸೆಂಟೇಜ್ ಏನ್ 75 ನಿಲ್ಬಹುದು, ನೆಕ್ಸ್ಟ್ ಬರೋ 73, 72 ಮೇಲೆ ನಿಲ್ಬಹುದು. ಹಾಗಾಗಿ ನಿಮ್ಮ ಡಿಸ್ಟಿಕ್ ಅನ್ನು ನೋಡಿ ನಿಮಗೆ ಏನ್ ಅನುಕೂಲ ಆಗಿರ್ತಕ್ಕಂಥ ಡಿಸ್ಟಿಕ್ ನಲ್ಲಿ ಹಾಕಿ ಅಂತ ಹೇಳ್ತೀನಿ. ಕೆಲವೊಂದು ಕಾಂಪಿಟೇಷನ್ ಡಿಸ್ಟಿಕ್ ಹಾಕಿ ಕೆಲವು ಅಭ್ಯರ್ಥಿಗಳು ಮಿಸ್ ಆಗಿದ್ದಾರೆ ಈ ಪೋಸ್ಟ್ ಗಳಿಂದ. GPSTR ಒಬ್ಬೊಬ್ರು ಕಡಿಮೆ ಏನ್ 69, 68 ತಗೊಂಡ್ರು ಡಿಸ್ಟಿಕ್ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ಇಂಪಾರ್ಟೆಂಟ್. ಇದು ಹೈಯೆಸ್ಟ್ ನೀವು ಸ್ವಲ್ಪ ಶ್ರಮವನ್ನು ಹಾಕ್ಬೇಕು GPSTR. ಈ ಕಡೆ TET ಇರುತ್ತೆ, ಬರೆದು ಏನಪ್ಪ ಅಂದ್ರೆ ಎಕ್ಸ್ಪ್ಲನೇಷನ್ ಬರೀಬೇಕು. 3 ಪತ್ರಿಕೆಗಳು ಇರ್ತಾವು. ಈ HSTR ಆದ್ರೆ ಪೇಪರ್ 1, ಪೇಪರ್ 2 ಇರುತ್ತೆ, MCQ ಆಗಿರುತ್ತೆ ಪೇಪರ್ HSTR ಎಕ್ಸಾಮ್. ಆದ್ರೆ ಈ GPSTR 3 ಪತ್ರಿಕೆಗಳು ಇರ್ತವೆ, ಅದರಲ್ಲಿ 50 MCQ ಕೇಳ್ತಾನೆ. ಪೇಪರ್ 1 ಕಾಮನ್ ಇರುತ್ತೆ, ಪೇಪರ್ 3 ಸಪರೇಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ನಿಮಗೆ ಏನ್ ಸ್ಕಿಲ್, ಗ್ರಹಿಕೆ, ಪದಗಳ ಅರ್ಥ, ನಿಮ್ಮ ಸಬ್ಜೆಕ್ಟ್ ವೈಸ್ ಏನ್ ಗ್ರಿಫ್ ಇದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ತೇನೆ. ಹಾಗಾಗಿ ಮೋಸ್ಟ್ ಒಂಥರ ಮಿನಿ KS ಬರ್ದಂಗ ಆಗುತ್ತೆ GPSTR. ಹಾಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು ನೀವು ಏನ್ ಗೌರ್ಮೆಂಟ್ ಸೋರ್ಸ್ ಇರುತ್ತೋ ಅದನ್ನ ಪ್ರಮುಖವಾಗಿ ಅಧ್ಯಯನವನ್ನು ಮಾಡಿ. GPSTR ಎಕ್ಸಾಮ್ಗೆ ಗೌರ್ಮೆಂಟ್ ಏನ್ ಸೋರ್ಸ್ ಇರುತ್ತೋ ಫಸ್ಟ್ ನೀವು ಕ್ಲಿಯರ್ ಆಗಿ ಕಟ್ ಆಗಿ ಓದ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಈ ಏನ್ ಕರ್ನಾಟಕ ಸ್ಟೇಟ್ ಬುಕ್ ಅದಾವ ಚೆನ್ನಾಗಿ ಓದ್ಕೊಳ್ಳಿ, ಅವೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ PSTR ಆಗಿರ್ತಕ್ಕಂಥ ಪರೀಕ್ಷೆ ನೋಡ್ಬೋದು. ಪೇಪರ್ 1 ಕಾಮನ್ ಆಗಿ ಸಬ್ಜೆಕ್ಟು ಅಲ್ಲಿ ಹೇಳ್ತಾನೆ, ಮೆಂಟಲ್ ಅಬಿಲಿಟಿ ಕೇಳ್ತಾನೆ, ಪರಿಸರ ಅಧ್ಯಯನ ಕೂಡ ಕೇಳ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಶೈಕ್ಷಣಿಕ, ಮನೋವಿಜ್ಞಾನ, ಇಂಗ್ಲಿಷು, ಕನ್ನಡ ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿಗೆ ನೀವು ಗ್ರಿಫ್ ಇರಬೇಕು. ನೋಟಿಫಿಕೇಶನ್ ಆದಾಗ ನಾನು ಓದ್ಬಿಟ್ಟು ಅನ್ನೋ ಒಂದು ಮೈಂಡ್ಸೆಟ್ ಬರಬಾರ್ದು. ದಯಮಾಡಿ ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಸೊ ಪೋಸ್ಟು ಆಗುತ್ತೆ. ಈಗ ಅವರು ಇಲಾಖೆ ವಾರ ಹೇಳಿದರೆ 100 days ಒಳಗೆ ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಫೈ ಕೊಟ್ಟಿದ್ದಾರೆ. ಅದರೊಳಗೆ ಆಗ್ಬೋದು. ಏನಾದ್ರೂ ತೊಂದರೆಗಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ಬರೋದಾದ್ರೆ ಕಂಪ್ಯೂಟರ್ ಶಿಕ್ಷಕರು. ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನ್ ಕ್ವಾಲಿಫಿಕೇಶನ್ ಒಂದು ಹಲವಾರು ರೀತಿ ಕೇಳಿದ್ರು. ಇದು ಕಾಮನ್ ಆಗಿ ನೋಡ್ಬೋದು. ಕಂಪ್ಯೂಟರ್ ಶಿಕ್ಷಕರೇ ನೀವೇನೋ ಪದವಿಯನ್ನು ಪಡೆದರೆ ಅಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಕಂಪ್ಯೂಟರ್ ಸೈನ್ಸ್ ಅನ್ನೋದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಪದವಿ ಏನ್ ಪಡೆದಿದ್ರು ಅದಕ್ಕೆ. ಇದಕ್ಕೆ ರೀತಿ B.Ed ಏನು ಕೇಳೋದಿಲ್ಲ ಅನಿಸುತ್ತೆ. ಈ C&R 2 ದಿನದಲ್ಲಿ ಬಿಡ್ತಾನೆ ಅಂದ್ರೆ ಇನ್ನೂ ಬಿಟ್ಟಿಲ್ಲ. ನೋಡೋಣ ಇದಕ್ಕೆ ಕ್ವಾಲಿಫಿಕೇಶನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ದೈಹಿಕ ಶಿಕ್ಷಕರ ಬಗ್ಗೆ ನಾನು ಹೋಗಿದ್ದೀನಿ. ಇಲ್ಲಿ ಕಾಮನ್ ಆಗಿ ಸಬ್ಜೆಕ್ಟ್ಗಳು ಇರ್ತವೆ. GK ಕೂಡ ಕೇಳ್ಬೋದು. ಅಲ್ಲಿ ನಿಮ್ ಸಪರೇಟ್ ಏನ್ ದೈಹಿಕ ಶಿಕ್ಷಕರ ಬಗ್ಗೆ ಏನ್ ಸ್ಪೋರ್ಟ್ಸ್ ಬಗ್ಗೆ ಮಾಹಿತಿ ಏನದು ಅವನು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಬಗ್ಗೆ ನಿಮ್ದಲ್ಲಿ ತರಗತಿ ಇರ್ತಕ್ಕಂಥ 6 to 10th ವರೆಗಿನ ದೈಹಿಕ ಶಿಕ್ಷಕರ ಪುಸ್ತಕಗಳನ್ನು ಓದಿ. ಅಲ್ಲಿ ಬಗ್ಗೆ ಕೆಲವೊಂದು ಕ್ವಶನ್ ಕೇಳ್ತಾರೆ. ಓಲ್ಡ್ ಸಿಲೆಬಸ್ ಏನು ಫಿಸಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳಿದ್ರೆ ದಯಮಾಡಿ ಅವ್ನು ಸ್ಟಡಿ ಮಾಡಿ. ಅದು ಮೋಸ್ಟ್ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀನಿ. ಫೈನಲ್ ಆಗಿ ಹೇಳೋದಾದ್ರೆ ಈಗ ನೀವು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಕೆಲವೊಂದು ವಿಚಾರಗಳು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಪ್ರಮುಖವಾಗಿ ನೋಡ್ಬೋದು, ಎಲ್ಲಾ ಸ್ನೇಹಿತರು ನೋಡ್ತಿದ್ದಾರೆ. ಈಗ ಕೇವಲ 50 rupeesಗೆ ನಿಮ್ಮ ಸಬ್ಜೆಕ್ಟ್ ಅನ್ನು ಏನ್ ಪೇಪರ್ 1, ಪೇಪರ್ 2 ಇದೆಯಲ್ಲ, ನಾವು PDF ನೋಟ್ಸ್ ಕೊಡ್ತಿದ್ದೀನಿ. ಯಾವುದೇ ಕ್ಲಾಸ್ ಅಲ್ಲ, PDF ಫೈಲ್ಸ್ ಗಳನ್ನು ನಾವು ಸೆಂಡ್ ಮಾಡ್ತಿದ್ವಿ. ಸುಮಾರು 50 PDF ಫೈಲ್ಗಳು ವರೆಗೂ ಇದಾವೆ ಕೇವಲ 50 rupeesಗೆ. ಜೊತೆಗೆ ಈಗ ನಾನು ವಾಟ್ಸ್ಆಪ್ ನ ಕಮ್ಯುನಿಟಿ ಗ್ರೂಪ್ ಮಾಡಿದ್ದೀನಿ. ಅವ್ರು ಹಲವಾರು ರೀತಿಯ ಸ್ನೇಹಿತರು ಜಾಯ್ನ್ ಆಗಿದ್ದಾರೆ. ಡೈಲಿ ಈಗ ಅಪ್ಡೇಟ್ ಮಾಡ್ಕೊಂತ ಹೋಗ್ತೇವೆ. ನೋಟಿಫಿಕೇಶನ್ ಆದ್ರೆ ಸ್ಟ್ರಾಂಗ್ ಆಗಿ ನಾವು ಫೈಲ್ ಕಳಿಸ್ತಾ ಹೋಗ್ತೀವಿ. ಜೊತೆಗೆ ಈಗೂನು ಕೂಡ ಕಳಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ಇನ್ನೂ ತಗೊಂಡಿಲ್ಲೋ ದಯಮಾಡಿ ನೀವು ಬೇಕು ಅನ್ನೋದಾದ್ರೆ ತಗೊಂಡು ಏನ್ ಮಾಡಿ, ಕೇವಲ 50 rupeesಗೆ ನೀವು ಮನೆಯಲ್ಲೇ ಕುತ್ಕೊಂಡು ತಗೊಳ್ರಿ. ನೋಟ್ಸ್ ಸಿಗುತ್ತೆ, ನಿಮ್ಗೊಂದು ಮೆಥಡ್ ಸಿಗುತ್ತೆ. ಈ ನೋಟ್ಸ್ ಈಗಿರುತ್ತಾ ಏನು ಗೊತ್ತಿಲ್ಲ ಅನ್ನೋರಿಗೆ ಅಲ್ಲಿ ಸುಮ್ಮನೆ ವೇಸ್ಟ್ ಮನಿ ಮಾಡೋಕ್ಕಿಂತ ತಗೊಂಡಿದ್ರೆ ತಗೊಳ್ಳಿ, ನಿಮ್ಗೆ ಬೇರೆ ಕಡೆ ಸಿಗುತ್ತೆ. ಕೇವಲ ನಾವು 50 rupeesಗೆ ಏನ್ ಮಾಡ್ತಿದ್ವಿ ಅಂದ್ರೆ ಆ ಮೆಥಡ್ ವೈಸ್ ಏನಪ್ಪಾ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗಿದೀವಿ. ಜೊತೆಗೆ ಫೈಲ್ಸ್ ಕೂಡ ಕಳಿಸ್ತಾ ಹೋಗಿದೀವಿ ಅಂತ ಹೇಳ್ತೀನಿ. ಹಾಗಾಗಿ ಯಾರ್ಯಾರಿಗೆ ಬೇಕು ಆಸಕ್ತಿ ಇದ್ದವರು ಈ ನಂಬರ್ಗೆ ಏನು ವಾಟ್ಸ್ಆಪ್ ನಂಬರ್ ಇದೆಯಲ್ಲ ಶೋ ಆಗ್ತಿದೆಯಲ್ಲ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ನಿಮ್ಮ ಸಬ್ಜೆಕ್ಟ್ ಹಾಕಿದ್ರೆ ನಾವು PM ಮೆಥಡ್, CB ಅಥವಾ ಸೋಷಿಯಲ್ ಸೈನ್ಸು ಈ ರೀತಿ ಹಾಕಿದ್ರೆ ಅದಕ್ಕೆ ನಾವು ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ತೀನಿ. ಜೊತೆಗೆ ನೀವು ಕಂಟಿನ್ಯೂ ಆಗಿರ್ತಕ್ಕಂಥ ಸ್ಟಡಿ ಮಾಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ದಿನ ನಾನು ಯಾಕೆ ಅಪ್ಡೇಟ್ ಬಂದು ಹೇಳ್ತೀನಿ, ನಿಮಗೆ ಮೋಟಿವೇಶನ್ ಆಗುತ್ತೆ. ಜೊತೆಗೆ ನಿಮಗೆ ಒಂದು ಏನಪ್ಪಾ ಅಂದ್ರೆ ಪ್ರೆಷರ್ ಬಿಲ್ಡ್ ಆಗಿದೆ, ನೋಟಿಫಿಕೇಶನ್ ಆಗುತ್ತೋ ಇಲ್ವೋ. ಈಗ ಕೆಲವರು ಕೆಲಸ ಬಿಟ್ಟು ಬಂದಿರ್ತಾರೆ ಅಥವಾ ಎಲ್ಲೋ ಧಾರವಾಡದಲ್ಲೂ ಯಾವುದೇ ರೀತಿ ಆಗಿರ್ತಕ್ಕಂತಹ
ಏನು ಅಧ್ಯಯನ ಕೇಂದ್ರಗಳಲ್ಲಿ ಏನು ಓದ್ತಿದ್ರು ಅಥವಾ ಮನೆಯಲ್ಲಿ ಕುಂತು ಓದ್ತಿದ್ರು ಅವ್ರಿಗೆಲ್ಲ ಸಮಸ್ಯೆ ನೋಟಿಫಿಕೇಶನ್ ಇನ್ನೂ ಆಗುತ್ತೋ ಇಲ್ವೋ ಅನ್ನೋದೊಂದೇ. ಸೊ 100% ಈ ವರ್ಷನೇ ನೇಮಕಾತಿ ಆಗುತ್ತೆ, ವೇಟ್ ಮಾಡಿ. ಇನ್ನು ಕೇವಲ 1 ಅಥವಾ 2 ತಿಂಗಳೊಳಗೆ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಏನೇನು ಸಿಲೆಬಸ್ ಇದೆಯೋ ತೆಗೆದುಕೊಳ್ಳಿ ಸಂಪೂರ್ಣವಾಗಿ. ಸೊ ಏನ್ ಜಾಯ್ನ್ ಆಗಿರೋ ನಾನು ಅದಕ್ಕೆ ಸಿಲೆಬಸ್ ಕಳಿಸ್ತಾ ಹೋಗಿದ್ದೀನಿ, ಕ್ವಶನ್ ಪೇಪರ್ ಕೂಡ ಕಳಿಸ್ತಿದ್ದೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ಮಾಹಿತಿಗಳಿದ್ರೆ ಸಿಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.